ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನವರಾತ್ರಿಯ 7ನೇ ದಿನ, ಹಾಗೆಯೇ ಅಕ್ಟೋಬರ್ 9 ನನ್ನ ಬರ್ತ್ಡೇ ಕೂಡ ಇವತ್ತೇ. ಹಾಗಾಗಿ ಇವತ್ತಿನ ದಿನದ ಕಂಪ್ಲೀಟ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಏನೆಲ್ಲ ಆಯಿತು ಅಂತ. ಇವತ್ತು ರಾಯಲ್ ಬ್ಲೂ ಥೀಮ್ ಇತ್ತು, ಬಟ್ ನನ್ನ ಹತ್ರ ರಾಯಲ್ ಬ್ಲೂ ಕಲರ್ ಇರಲಿಲ್ಲ. ಅಲ್ಲಿ ಅದು ನೀರಿಗೆ ಟಚ್ ಆದಾಗ ರಾಯಲ್ ಬ್ಲೂ ಕಲರ್ ಥರ ಕಾಣಿಸ್ತಾ ಇತ್ತು, ಸೊ ಅದನ್ನೇ ಹಾಕಿದೆ. ಪರ್ಪಲ್ ಮತ್ತು ಸ್ಕೈ ಬ್ಲೂ ವೈಟ್ ಜೊತೆ ಮಿಕ್ಸ್ ಮಾಡಿ ಈ ರೀತಿ ಒಂದು ರಂಗೋಲಿ ಹಾಕಿದೆ. ಇಲ್ಲಿ ಮೇಲ್ಗಡೆ ಕೂಡ ಒಂದು ಪುಟಾಣಿ ರಂಗೋಲಿ ಹಾಕಿದೆ. ಅದಾದ ನಂತರ ಈ ಕ್ಲಿಪ್ಪಿಂಗ್ಸನ್ನು ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. ನಾವು ಒಂದು ಕಡೆ ಹೊರಗಡೆ ಹೋಗ್ತಾ ಇದ್ವಿ ಅಂತ ಹೇಳಿದ್ದೆ, ಅದೆಲ್ಲಿಗೆ ಏನು ಅಂತ ಇವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾನು ಈ ಸಲ ಬರ್ತಡೆಗೆ ನಾನು ಜ್ಯುವೆಲರಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಏನಾದರೂ ಗೋಲ್ಡ್ ತೊಗೊಳ್ಳೋಣ ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಫೈನಲಿ ಅದನ್ನು ಬರ್ತಡೇಗೆ ಅಂತಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇವಾಗ ನಾವು GRT ಜ್ಯುವೆಲರ್ಸ್ಗೆ ಬಂದು ತಲುಪಿದ್ದೀವಿ. ತುಂಬ 2-3 ಸಲ ವಿಸಿಟ್ ಮಾಡಿದ್ದೆ ನಾನು ಇಲ್ಲಿಗೆ. ಯಾವ ಥರ ನಾನು ಏನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ನೋಡಿ, ಆ ರೀತಿದ್ದಕ್ಕೆ ಎಷ್ಟಾಗುತ್ತೆ, ಡಿಸೈನ್ಸ್ ಎಲ್ಲ ಯಾವ ರೀತಿ ಇದೆ ಅಂತ. ನಾವು ಇಲ್ಲೇ ರೆಗ್ಯುಲರಾಗಿ ತೊಗೊಳ್ಳೋದು. ಆಲ್ಮೋಸ್ಟ್ ನಾನು ಎಲ್ಲ ಜ್ಯುವೆಲರಿ ಕೂಡ GRTನಲ್ಲೇ ತೊಗೊಂಡಿರುವಂಥದ್ದು. ಯಾವುದು ಕೂಡ ಒಂದು 2 ರಿಂಗ್ಸ್ ಮಾತ್ರ ಬೇರೆ ಕಡೆ ತೊಗೊಂಡಿರುವಂಥದ್ದು, ಹಾಗೆ ಶಾರ್ಟ್ ಮಂಗಲಸೂತ್ರ ಮಾತ್ರ ಬೇರೆ ಕಡೆ ತೊಗೊಂಡಿರುವಂಥದ್ದು. ಮಿಕ್ಕಿದಷ್ಟನ್ನು ಕೂಡ GRTನಲ್ಲೇ ತೊಗೊಂಡಿರುವಂಥದ್ದು. ಇಲ್ಲಿ ಇವಾಗ ಬ್ಯಾಂಗಲ್ಸ್ ಕಲೆಕ್ಷನನ್ನು ನೋಡ್ತಾ ಇದ್ದೀನಿ, ಯಾವ ರೀತಿಯಾಗಿದೆ ಏನು ಅಂತ. ಕೆಲವೊಂದು ತುಂಬ ಚೆನ್ನಾಗಿತ್ತು, ಬಟ್ ಹಿಂಗೆ ಹಾಕಿದ ತಕ್ಷಣ ಬೆಂಡಾಗಿ ಹೋಗ್ತಿತ್ತು. ಅಂದರೆ 916 ಯಾವಾಗಲೂ ಸ್ವಲ್ಪ ಸಾಫ್ಟ್ ಇರುತ್ತಲ್ವ, ಅದಕ್ಕೋಸ್ಕರ. ಅದಾದ ನಂತರ ಇವೆರಡನ್ನ ಫೈನಲ್ ಮಾಡಿದೆ. ಅದರಲ್ಲಿ ಒಂದನ್ನು ಪರ್ಚೇಸ್ ಮಾಡಿದ್ದೀನಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಏನು ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ತೊಗೊಂಡಂಥ ಒಂದು ಜ್ಯುವೆಲರಿ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಖುಷಿಯಿಂದ ನನಗೆ ಕೊಡಿಸಿರುವಂಥ ಒಂದು ಜ್ಯುವೆಲರಿ. ಇಲ್ಲ ಅಂತಂದರೆ ಅವ್ರಿಗೆ ಜ್ಯುವೆಲರಿ ಅಂದ್ರೇ ಇಷ್ಟ ಆಗಲ್ಲ. ಫಸ್ಟ್ ಟೈಮ್ ಅವ್ರಿಗೂ ಕೂಡ ಇಷ್ಟ ಆಗಿ ಕೊಡಿಸಿರುವಂಥ ಒಂದು ಜ್ಯುವೆಲರಿ. ಅದಕ್ಕೋಸ್ಕರ ಇವಾಗ ತಂದಿರುವಂತಹ, ನಾವು ಇದನ್ನು ಪರ್ಚೇಸ್ ಮಾಡಿದ್ದು ಲಲಿತಾ ಪಂಚಮಿ ದಿನ, ಆವತ್ತೇ ಪರ್ಚೇಸ್ ಮಾಡಿದ್ವಿ. ಹಾಗೆ ದೇವ್ರ ಮುಂದಿಟ್ಟು ಪೂಜೆ ಎಲ್ಲ ಮಾಡಿ ಆಯಿತು. ಅವತ್ತು ಅದನ್ನು ಹಾಕ್ಕೊಂಡಿಲ್ಲ, ನೆಕ್ಸ್ಟ್ ಡೇ ಹಾಕ್ಕೊಂಡೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಅಕ್ಟೋಬರ್ 9 ನನ್ನ ಬರ್ತ್ಡೇ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಬಟ್ ಇವಾಗ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಆಯಿತು. ಈ ಡ್ರೆಸ್ಸು ಆನ್ಲೈನಲ್ಲಿ ತೊಗೊಂಡಾಗ ತೋರಿಸಿದ್ದೆ ನಿಮಗೆ, ತುಂಬ ಚೆನ್ನಾಗಿತ್ತು. ಹಾಗೆ ನೋಡೋದಕ್ಕೆ ಚೆನ್ನಾಗಿದೆ ಡ್ರೆಸ್ಸು, ಬಟ್ ಹಾಕ್ಕೊಂಡಾಗಷ್ಟೇ ನನಗೆ ಸೂಟ್ ಆಗಲ್ಲ ಅಂತ ಅನಿಸ್ತು. ಆಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕು, ಆವಾಗ ಹಿಂಗೇನಾದ್ರು ಡ್ರೆಸ್ ಚೇಂಜ್ ಮಾಡೋದಾಯಿತು ಅಂತ ಇವಾಗ ಸದ್ಯಕ್ಕೆ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಏನು ಅಂತ ಕಾಮೆಂಟ್ ಮೂಲಕ ತಿಳಿಸಿ, ಆಯಿತಾ. ಬರ್ತಡೇ ನಾನೇ ಇವ್ರ ಮನೆಗೆ ಬಂದು ಹೋಗ್ತಾ ಇದ್ದೆ, ಫೋಟೋ ಹೊಡಿಸ್ಕೊಂಡು ಹೋಗ್ತಾ ಇದ್ದು. ಎಂಥ ಸೆಲೆಬ್ರಿಟಿ ಆಗಿರ್ಲಿಕ್ಕೂ ನಾನು. ಹ್ಯಾಪಿ ಬರ್ಡೇ. ಮಧ್ಯರಾತ್ರಿಯಲ್ಲಿ ವಿಶ್ ಮಾಡಿದ್ದು ನಾನು ಒಂದೇ, ಎಲ್ಲರೂ ಸ್ಟೇಟಸ್ ನೋಡಿದ್ದೆ ನಮ್ಮ ಕೈಯಿಂದ. ಹೌದು, ಕರೆಕ್ಟ್. ಇವರೆಲ್ಲ ಬೆಳಗಿನ ಜಾವ 9 ಗಂಟೆ ಮೇಲೆ. ನನಗೆ ಅವತ್ತು ಸ್ವಲ್ಪ ದೇವಸ್ಥಾನದಿಂದ ಬೇಗ ಹೋಗಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಬೇಗನೆ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಒಂದು ಸ್ತೋತ್ರ ಕೂಡ ಹೇಳಿಬಿಟ್ಟು ಹಾಗೆಯೇ ಬೇಗನೆ ವಾಪಸ್ ಬಂದೆ. ಹಾಗಾಗಿ ಯಾರು ಜನ ಎಲ್ಲ ಬಂದಿರಲಿಲ್ಲ ನಾನು ಹೋದ ಟೈಮಲ್ಲಿ. ನಾನು ಹಾಗೆ ನನ್ನ ಇನ್ನೊಬ್ಬರು ಫ್ರೆಂಡ್ ಬಂದಿದ್ದರು ಅಷ್ಟೇ. ಇವಾಗ ಶಾರದಾ ಭುಜಂಗ ಪ್ರೇತಾಷ್ಟಕಂ ಹೇಳಿಬಿಟ್ಟು ಹಾಗೆಯೇ ವಾಪಸ್ ಮನೆಗೆ ಬೇಗನೆ ಬಂದೆ. ಆವತ್ತಿನ ದಿನ ರಾಯಲ್ ಬ್ಲೂ ಥೀಮ್ ಆಗಿರೋದ್ರಿಂದ ಈ ರೀತಿ ಒಂದು ಸ್ಯಾರಿ ಹಾಕ್ಕೊಂಡಿದ್ದೆ. ನನ್ನ ಹತ್ರ ಫುಲ್ಲಾಗಿ ರಾಯಲ್ ಬ್ಲೂ ಅಂಥದ್ದು ಇರಲಿಲ್ಲ, ಬಟ್ ಈ ರೀತಿ ಸ್ಯಾರಿ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೆ. ಭಜೆ ಶಾರದಾಂಬಾ ಮಜಸ್ರಂ ತುರಂಗೆ ಮೃಗೇಂದ್ರೇ ಖಗೇಂದ್ರೇ ಮದೇ ಮದೇವೇ ಮಹೋಕ್ಷೇತಿ ರೂಢಂ ಮಹಸ್ಯಾಂ ನವಾಮ್ಯಾಂ ಸದಾ ಸಾಮರೂಪಾಂ ಭಜೆ ಶಾರದಾಂಬಾ ಮಜಸ್ರಂ ಮದಂಬಾ ವನತ್ಕಾರ್ತಿವಾಂಗಿಂ ಜಗನ್ಮೋಹನಾಂಗಿಂ ರಜನ್ಮಾನಸಾಂಬೋಜ ಸುಭ್ರಾಂತಭಂಗಿಂ ನಿಜ ಸ್ತೋತ್ರ ಸಂಗೀತ ನೃತ್ಯ ಪ್ರಭಾಂಗಿಂ ಭಜೆ ಶಾರದಾಂಬಾ ಮಜಸ್ರಂ ಮದಂಬಾ. ಅವತ್ತಿನ ದಿನ ದೇವಸ್ಥಾನದಲ್ಲಿ ಬೆಣ್ಣೆ ಅಲಂಕಾರ ಮಾಡಿದ್ರು, ಹಾಗಾಗಿ ಆ ಕ್ಲಿಪ್ಪಿಂಗ್ಸನ್ನು ಕೂಡ ಒಂದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಪುಟಾಣಿ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೆ. ಅದಾದ ನಂತರ ಸ್ಯಾರಿ ಉಟ್ಕೊಂಡ್ಮೇಲೆ ಒಂದು ಫೋಟೋ ತೆಕ್ಕೊಳ್ಳೋದಿದ್ರೆ ಹೆಂಗೆ ಅಲ್ವಾ, ಹಾಗಾಗಿ ಒಂದು ಪುಟಾಣಿ ವಿಡಿಯೋ ಕೂಡ ಮಾಡಿಕೊಂಡೆ. ಸ್ಯಾರಿ ಈ ಸಲ ನಾನು 9 ಡೇಸ್ದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಮಿಸ್ ಆಗ್ತಿತ್ತು ನನಗೆ, ಯಾವಾಗಲೂ 9 ಡೇಸ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಈ ಸಲ ಹೋಗಿದ್ನಲ್ವ,
ಈ ಸ್ಯಾರಿ ಕೂಡ ಆಲ್ಮೋಸ್ಟ್ 9 ಇಯರ್ಸ್ ಆದಮೇಲೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಈ ಸ್ಯಾರಿ, ಸೋಚಲ್ಲಿ ತೊಗೊಂಡಿದ್ದು. ಅದಾದ ನಂತರ ಹೊರಗಡೆ ಹೋಗಿದ್ವಿ. ನಮಗೆ ಇವತ್ತು ಹೊರಗಡೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಹೋಟೆಲ್ಗೆಲ್ಲ, ಆದ್ರೂ ಹೋದಾಗ ಬೈ ಚಾನ್ಸ್ ಆಗಿ ನಾವು ಹೋದ್ವಿ. ಜಲಂಧರ್ ಅಂತ ಇದೆ ಗಾಂಧಿ ಬಜಾರಲ್ಲಿ, ಜಲಂಧರ್ ಸ್ಟ್ರೀಟ್ ಅಂತ. ಬಫೆಟ್ 205 ರೂಪೀಸ್ಗೆ ಅನ್ಲಿಮಿಟೆಡ್ ಬಫೆಟ್ ಇದೆ, ಸಖತ್ತಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಾವು ಫಸ್ಟ್ ಟೈಮ್ ಬಂದಿದ್ದು, ಅದು ಬೈ ಚಾನ್ಸ್ ಆಗೇ ಬಂದಿದ್ದು, ಹೋಗೋ ಪ್ಲ್ಯಾನ್ ಏನೂ ಇರಲಿಲ್ಲ, ಅನ್ಪ್ಲ್ಯಾನ್ಡ್ ಆಗಿ ಬಂದಿರುವಂಥದ್ದು. ಫುಡ್ ತುಂಬ ಚೆನ್ನಾಗಿದೆ, ರೇಟ್ ಕೂಡ ರೀಸನೇಬಲ್ ಆಗಿದೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರು ಹೋಗೋರಿದ್ದರೆ ನೀವು ಕೂಡ ಹೋಗಿ ವಿಸಿಟ್ ಮಾಡಿ ಬರ್ಬೋದು ಅಂತ. ನಾರ್ತ್ ಇಂಡಿಯನ್ ವೆರೈಟಿದೆಲ್ಲ ಸಿಗತ್ತೆ. ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಫುಡ್ ಲವರ್ಸ್ ಆಗಿದ್ದರೆ ಇಲ್ಲಿಗೆ ಹೋಗ್ಬೋದು ವೀಕೆಂಡಲ್ಲಿ, ಅಥವಾ ಫ್ಯಾಮಿಲಿ ಜೊತೆ ಕೂಡ ನೀವು ಇಲ್ಲಿ ವಿಸಿಟ್ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಹಾಗಾಗಿ ನಿಮಗೆ ಮೇಲಿಂದ ಮೇಲೆ ತೋರಿಸ್ತಾ ಇದ್ದೀನಿ ಏನೆಲ್ಲ ಅವೈಲೇಬಲ್ ಇದೆ ಇಲ್ಲಿ ಅನ್ನೋದನ್ನು. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅನ್ನೋ ಒಂದೇ ಕಾರಣಕ್ಕೋಸ್ಕರ, ಮತ್ತು ಯಾವುದೇ ರೀಸನ್ಗಲ್ಲ. ಕೆಲವೊಬ್ಬರಿಗೆ ಈ ರೀತಿ ಫುಡ್ಡನ್ನು ಎಕ್ಸ್ಪ್ಲೋರ್ ಮಾಡೋದು ಇಷ್ಟ ಆಗುತ್ತೆ ಅಂಥವ್ರಿಗೋಸ್ಕರ ಇದನ್ನು ಶೇರ್ ಮಾಡ್ತಾ ಇದ್ದೀನಿ, ಯಾವ ರೀತಿಯಾಗಿದೆ ಏನು ಅಂತ. ಇವಾಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೊರಡ್ತಾ ಇದ್ದೀವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಕೂಡ ಯಾರಾದರೂ ಹೋಗಿದ್ದೀರಾ ಅಥವಾ ಹೋಗಿಲ್ಲ ಅಂತಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಗಾಂಧಿ ಬಜಾರಲ್ಲಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು, ಹಾಗೆ ರೀಸನೇಬಲ್ ಆಗಿ ಕೂಡ ಇತ್ತು. ಅದಾದ ನಂತರ ನನ್ನ ತಮ್ಮ ಕೇಕ್ ಕೂಡ ತಂದಿದ್ದ ಆಫೀಸಿಂದ ಬರ್ತಾ, ಅದನ್ನು ಇವಾಗ ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಇಬ್ಬರು ಫ್ರೆಂಡ್ಸ್ ಕೂಡ ಬಂದಿದ್ದರು. ನೋಡಿ, ಬಿಹೈಂಡ್ ದ ಸೀನ್ಸ್ ಇಲ್ಲಿ ನಾನು ಕ್ಯಾಮ್ರಾ ಫಿಕ್ಸ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ. ಅದನ್ನು ಇಲ್ಲಿ ನನ್ನ ಫ್ರೆಂಡ್ ವಿಡಿಯೋ ಮಾಡಿದ್ದು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ. ಈ ರೀತಿ ಒಂದು ಕೇಕ್ ತಂದಿದ್ದ. ಕೇಕ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ರಾತ್ರಿ ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಬಂತು. ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀನಿ. ಇದು ಕೂಡ ಐಡಿಯಾ ಇರಲಿಲ್ಲ ನನಗೆ.
ಇವಾಗ ಕೇಕೆಲ್ಲ ಕಟ್ ಮಾಡಿ ಮುಗೀತು. ಹಾಗೆಯೇ ಸುಮ್ಮನೆ ಫೋಟೋಸ್ ಎಲ್ಲ ತೆಕ್ಕೊಳ್ತಾ ಇದ್ದೀವಿ. ಫೋಟೋಸ್ ತೆಕ್ಕೊಳ್ಳೋದು, ವೀಡಿಯೋಸ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದೀವಿ. ನನ್ನ ಅಮ್ಮ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದಾನೆ, ಹಾಗೆ ಇಲ್ಲಿ ನನ್ನ ಭಾವ ಕೂಡ ವೀಡಿಯೋ ಮಾಡ್ತಾಯಿದ್ದಾನೆ. ಸೊ ಇದೆಲ್ಲ ಆದಮೇಲೆ ಮತ್ತೆ ನಾನು ನೆಕ್ಸ್ಟ್ ಡೇ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಗೋಲ್ಡ್ ಪರ್ಚೇಸ್ ಮಾಡಿದ್ನಲ್ವ, ಅದು ಯಾವ ರೀತಿಯಾಗಿದೆ, ಹೇಗಿದೆ ಎಲ್ಲವನ್ನು ಕೂಡ ನಿಮಗೆ ನಾಳೆ ಕಂಪ್ಲೀಟಾಗಿ ತೋರಿಸ್ತೀನಿ. ಡಿಸೈನ್ ಯಾವ ರೀತಿ ಇದೆ ಅನ್ನೋದೆಲ್ಲ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು. ನಾನು ಬ್ಯಾಂಗಲ್ ಪರ್ಚೇಸ್ ಮಾಡಿದ್ದೀನಿ, ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಪರ್ಚೇಸ್ ಮಾಡಿರುವಂಥದ್ದು. ಅದನ್ನು ಬರ್ತ್ಡೇ ಟೈಮಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಅದಕ್ಕೋಸ್ಕರ ತೊಗೊಂಡ್ವಿ. ಅದರ ಕ್ಲಿಪ್ಪಿಂಗ್ಸನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡ್ತೀನಿ ನಾಳೆ ಬೆಳಿಗ್ಗೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಕೂಡ ದುರ್ಗಾಷ್ಟಮಿ ಮತ್ತು ಮಹಾನವಮಿ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ನಾನು ಈಗ ಅರ್ಧ ಭಾಗ ವೀಡಿಯೋನ 9ನೇ ತಾರೀಕಿಗೆ ಮಾಡಿದ್ದೀನಿ, ಅದಾದ ನಂತರ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹಿಂದಿನ ಪಾರ್ಟಲ್ಲಿ ನೋಡಿದ್ರಲ್ವ, ನಾವು ನನ್ನ ಬರ್ತಡೆಗೆ ಈ ಸಲ ಜ್ಯುವೆಲರಿ ಪರ್ಚೇಸ್ ಮಾಡಿದ್ವಿ ಅಂತ ಆಲ್ರೆಡಿ ಹೇಳಿದೆ ನಿಮಗೆ. ಅದು ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ. ನಾವು ಪರ್ಚೇಸ್ ಮಾಡಿರುವಂಥದ್ದು GRT ಜ್ಯುವೆಲರ್ಸಲ್ಲಿ. ಸೊ ಇವಾಗ ತೋರಿಸ್ತೀನಿ ಯಾವ ರೀತಿಯಾಗಿದೆ ಏನು ಅಂತ. ಈ ರೀತಿ ಒಂದು ಬ್ಯಾಂಗಲನ್ನು ಪರ್ಚೇಸ್ ಮಾಡಿದ್ವಿ. ಇದನ್ನು ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಸೊ ಈ ರೀತಿಯ ಒಂದು ಬಳೆಯನ್ನು ಪರ್ಚೇಸ್ ಮಾಡಿದ್ವಿ. ಇದು ಯಾಕೆ ನನಗೆ ತುಂಬ ಸ್ಪೆಷಲ್ ಅಂತಂದರೆ, ನನ್ನ ಹಸ್ಬೆಂಡ್ಗೆ ಜ್ಯುವೆಲರಿ ಅಂದ್ರೇ ಆಗಲ್ಲ, ಅದರಲ್ಲೂ ಗೋಲ್ಡ್ ಅಂದ್ರಂತೂ ಆಗೋದೇ ಇಲ್ಲ. ಅವರಿಗೆ ಒಂದೇ ಒಂದು ರಿಂಗ್ ಕೂಡ ಹಾಕ್ಸೋಕ್ಕಾಗಲ್ಲ. ನಾನು ಹಾಕ್ಕೊಂಡ್ರೆ ಅವ್ರಿಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಅವರೇನೆ ನೀನು ಕೇಳದೇ ಇದ್ರೂ ನಾನೇ ಒಂದು ಬಳೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಕೊಡಿಸಿರುವಂಥದ್ದು. ನಾನು ಕೇಳಿದ್ದಾದಮೇಲೆ ನನಗೆ ಬಳೆ ಬೇಕು ಅಂತ, ಆವಾಗ ಆ ರೀತಿ ಅಂದಿದ್ರು, ನೀನು ಕೇಳದೇ ಇದ್ದರೂ ನಾನೇ ಕೊಡಿಸ್ತಿದ್ದೆ ಬ್ಯಾಂಗಲ್ ಅಂತ. ಹಾಗಾಗಿ ನನಗೆ ತುಂಬ ಸ್ಪೆಷಲ್ ಆದಂಥ ಬ್ಯಾಂಗಲ್ಸು, ತುಂಬ ಚೆನ್ನಾಗಿದೆ. ಈ ರೀತಿಯಾಗಿ ಡಿಸೈನ್ ಇದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ನಾನು ತೋರಿಸ್ತೀನಿ. ಇದಾಗಿತ್ತು ನಾನು ಈ ಸತಿ ಬರ್ತಡೆಗೆ ಪರ್ಚೇಸ್ ಮಾಡಿರುವಂತಹ ಗೋಲ್ಡು. ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡಿದೆ. ಹೇಗಿದೆ ಏನು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇವಾಗ ಬ್ಯಾಕ್ ಕ್ಯಾಮ್ರಾದಿಂದ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿದೆ ಏನು ಅಂತ. ನಾನು ತೊಗೊಂಡಂಥ ಬ್ಯಾಂಗಲ್ ಡಿಸೈನ್ ಇದು. ನಾನು ತುಂಬ ಎನಾಮಲ್ ವರ್ಕ್ ಇರುವಂಥದ್ದು ಏನು ತೊಗೊಂಡಿಲ್ಲ, ಜಸ್ಟ್ ಯೆಲ್ಲೋ ಗೋಲ್ಡಲ್ಲಿ ಈ ರೀತಿ ಲೈಟಾಗಿ ಡಿಸೈನ್ಸ್ ಇದೆ. ಈ ರೀತಿ ಬ್ಯಾಂಗಲನ್ನು ತೊಗೊಂಡೆ. ನನಗಿದು ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಈ ಡಿಸೈನ್ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪ ಇಲ್ಲಿ ಮ್ಯಾಟ್ ಫಿನಿಶಿಂಗ್ ಕೂಡ ಇದೆ, ಹಾಗೆ ಸ್ವಲ್ಪ ಡಿಸೈನ್ ಕೂಡ ಇದೆ ಈ ರೀತಿಯಾಗಿ ಇರುವಂಥದ್ದು. ಓಕೆ, ಇವಾಗ ನೀಟಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಈ ರೀತಿ ಒಳಗಡೆ ಫೈಬರ್ ಬ್ಯಾಂಗಲ್ ಕೂಡ ಅವರೇ ಹಾಕಿ ಕೊಡ್ತಾರೆ. ಅಂದರೆ 916 ನೀವು ಜ್ಯುವೆಲರಿ ತೊಗೊಂಡಾಗ ಅದು ಅಷ್ಟೊಂದು ಗಟ್ಟಿ ಇರಲ್ಲ, ಸ್ವಲ್ಪ ಬೆಂಡ್ ಆಗುತ್ತೆ, ಮೆತ್ತಗಿರುತ್ತೆ 916 ಗೋಲ್ಡ್ ತೊಗೊಂಡಾಗ. ಹಾಗಾಗಿ ಒಳಗಡೆ ಈ ರೀತಿ ಫೈಬರ್ ಬ್ಯಾಂಗಲ್ ಕೂಡ ಹಾಕ್ಸಿದ್ದೀನಿ. ಈ ರೀತಿಯಾಗಿದೆ. ಹೇಗಿದೆ ಏನು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ, ಚೆನ್ನಾಗಿದೆಯಾ ಏನು ಅಂತ. ಎನಾಮೆಲೆಲ್ಲ ಇರೋದು ತೊಗೊಂಡ್ರೆ ಬಿಸಿನೀರು ಹಾಕಿದ್ರೆ ಅದು ಹೋಗುತ್ತೆ ಅಂತಂದರು. ಹಾಗಾಗಿ ನಂಗೆ ಅದು ಇಷ್ಟ ಆಗಲಿಲ್ಲ. ಸುಮ್ಮನೆ ಗೋಲ್ಡ್ ಬ್ಯಾಂಗಲ್ ತೊಗೊಂಡು ಅದನ್ನು ಬಿಸಿನೀರಿಗೆ ಹಾಕಬಾರ್ದು ಹಾಗೆ ಹೀಗೆ ಅಂತೆಲ್ಲ ಆದರೆ ನಂಗೆ ಅದೇನೋ ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಈ ರೀತಿ ಪ್ಲೇನ್ ಆಗಿರುವಂಥದ್ದನ್ನೇ ತೊಗೊಂಡೆ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ, ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಮತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.